ತುಂಬೆಯಿಂದ ಮಂಗಳೂರು ನಗರದ ಕೆಲವು ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವಂತಹ ಬೃಹತ್ ಭೂಗತ ಪೈಪ್ಲೈನ್ ಜೂನ್ 28ರಂದು ಪಂಪ್ವೆಲ್ ಫ್ಲೈಓವರ್ ಬಳಿ ಒಡೆದು ಹೋಗಿತ್ತು. ಇದೀಗ ಒಡೆದು ಹೋಗಿದ್ದ ಪೈಪನ್ನು ಪತ್ತೆ ಹಚ್ಚಲಾಗಿದ್ದು ಶೀಘ್ರವೇ ದುರಸ್ತಿ ಕಾಮಗಾರಿ ನಡೆಸಿ ನೀರು ಪೂರೈಕೆ ಮಾಡಲು ಎಲ್ಲ ಕ್ರಮವನ್ನು ಕೈಗೊಳ್ಳಲಾಗಿದೆ. ಚಿಲಿಂಬಿ, ಅಶೋಕನಗರ, ದಂಬೆಲ್ ಪರಿಸರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಇದು ಕಾಸ್ಟ್ ಐರನ್ ನಿರ್ಮಿತ 500 ಎಂಎಂ ಪೈಪ್ ಆಗಿತ್ತು. 2 ಎಂಜಿಡಿಯಲ್ಲಿ ನೀರು ಪೂರೈಕೆ ಮಾಡ್ತಾ ಇತ್ತು. ಸದ್ಯ ಮಳೆ ಸುರಿತಾ ಇರುವ ಕಾರಣ ದುರಸ್ತಿ ನಿಧಾನಗತಿಯಲ್ಲಿ ನಡೀತಾ ಇದ್ದು 12 ದಿನಗಳ ಕಾಲ ತಗುಲುವಂತಹ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪಂಪ್ವೆಲ್ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಬಂಟ್ವಾಳ ಕಡೆಗೆ ಸಾಗುವ ರಸ್ತೆಯ ಮಧ್ಯಭಾಗದಲ್ಲಿಯೇ ಪೈಪ್ ಒಡೆದು ಹೋದ ಕಾರಣ ಇಲ್ಲಿ ನೀರು ಕಾರಂಜಿಯಂತೆ ಚಿಮ್ಮಿ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಇದೀಗ ನಿಧಾನಗತಿಯಲ್ಲಿ ವಾಹನಗಳು ಸಾಗ್ತಾ ಇವೆ. 1956ರಲ್ಲಿ ಅಳವಡಿಸಿದಂತಹ ಹಳೆಯ ಪೈಪ್ ಇದಾಗಿದ್ದು ತುರ್ತು ದುರಸ್ತಿ ಕಾಮಗಾರಿಯ ಬಳಿಕ ಇಲ್ಲಿ ಸಂಚಾರ ಸುಗಮವಾಗಲಿದೆ.